ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 2, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಗೆ ಮುಂಚೆ ಇರುವಂತಹ ಒಂದು ಅನೌನ್ಸ್ಮೆಂಟ್ ಅಂದರೆ RRB ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ನಾವು ಇದು ಆಲ್ರೆಡಿ ನೋಡಿರೋ ಪ್ರಕಾರ ಜನವರಿ 4ನೇ ತಾರೀಕಿನಂದು ಸ್ಕಾಲರ್ಶಿಪ್ ಟೆಸ್ಟ್ ಇದೆ. ಈ ಒಂದು ಟೆಸ್ಟನ್ನು ಕಂಪಲ್ಸರಿ ಅಟೆಂಡ್ ಮಾಡಿ. ಇದರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ ಯಾವ ರೀತಿಯಾಗಿದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಏನೇ ಒಂದು ಕನ್ಸರ್ನ್ ಬೇಕಿದ್ರೂ ಸಹ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿದೆ ಅಂತ ಹೇಳ್ತಾ ಇವತ್ತಿನ ಮುಂದಿನ ಆರ್ಟಿಕಲ್ ಕಡೆ ನಾವು ಶಿಫ್ಟ್ ಆಗೋಣ. ಹಾಗಿದ್ರೆ ಮೊದಲನೇ ಆರ್ಟಿಕಲ್ ಏನು ಹೇಳ್ತಾ ಇದೆ? ಟೊಬ್ಯಾಕೋ ಟ್ಯಾಕ್ಸ್ ರೆಜಿಗ್ ಟು ಟೇಕ್ ಎಫೆಕ್ಟ್ ಫ್ರಮ್ ಫೆಬ್ರವರಿ 1. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಇಂಪಾರ್ಟೆಂಟ್ ಆ್ಯಕ್ಟ್ಸ್ ಆ್ಯಂಡ್ ಬಿಲ್ನ ಆಧಾರದ ಮೇಲೆ ಸಹಕಾರಿಯಾಗುತ್ತೆ. ಹಾಗೂ GS ಪೇಪರ್ 3 ಅಂತ ಬಂದಾಗ ಟ್ಯಾಕ್ಸೇಷನ್ ರಿಲೇಟೆಡ್ ಇರ್ತಕ್ಕಂಥ ರಿಫಾರ್ಮ್ಸಲ್ಲೂ ಸಹ ಕನೆಕ್ಟ್ ಮಾಡ್ಬೋದು. ಟೊಬ್ಯಾಕೋ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಚೇಂಜಸ್ ಮಾಡಿದಾರಲ್ಲ, ಇದು ಫೆಬ್ರವರಿ 1ನೇ ತಾರೀಕಿನಿಂದ ಜಾರಿಗೆ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಏನು ಚೇಂಜಸನ್ನು ಮಾಡಿದ್ದಾರೆ, ಯಾವ ರೀತಿಯಾಗಿ ಸರ್ಕಾರ ಟ್ಯಾಕ್ಸ್ ನಡೆಯಲ್ಲಿ ರಿಫಾರ್ಮ್ಸನ್ನು ಮಾಡ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಬಿಲ್ಲನ್ನೇ ನಾವು ನೋಡಬೇಕಾಗುತ್ತೆ. ಕಂಪೆನ್ಸೇಷನ್ ಸೆಸ್ ಅಂತ ಬಂದಾಗ ಸರ್ಕಾರ ಏನು ಮಾಡಿತ್ತು, GSTಯನ್ನು ಇಂಪ್ಲಿಮೆಂಟ್ ಮಾಡಿರುವಂಥ ಹಂತದಲ್ಲಿ GST ಕಂಪೆನ್ಸೇಷನ್ ಸೆಸ್ಸನ್ನು ಲೇವಿ ಮಾಡ್ತಾ ಇರೋದಾಗಿ ನೋಡ್ತಾ ಇದ್ವಿ. ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಲಾಸ್ ಆಗಿರುವಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗುವಂಥ ಒಂದು ಫೈನಾನ್ಷಿಯಲ್ ಸಪೋರ್ಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೊಂದು ಟೈಮ್ ಲೈನನ್ನು ಹಾಕೋದ್ರ ಮುಖಾಂತರ 2017ರಿಂದ ಹಿಡಿದ್ಬಿಟ್ಟು 2022ರವರೆಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಬಿಕಾಸ್ ಆಫ್ ಕೋವಿಡ್ ಆ್ಯಂಡ್ ಆಲ್ ದೀಸ್ ಇಶ್ಯೂ ಏನಿತ್ತಲ್ಲ, ಸೊ ಅಲ್ಲಿ ಸ್ವಲ್ಪ ಸ್ಟೇಟ್ಗೆ ಕೊಡದೇ ಇರುವಂಥ ಸ್ಥಿತಿಗತಿಗಳು ಇರೋದನ್ನು ನಾವು ಗಮನಿಸ್ಬೋದು. ಸೊ ಇದೊಂದು ಟೆಂಪ್ರರಿ ಲೇವಿ ಅಂತಲೇ ಹೇಳ್ಬೋದು. ಸ್ಟೇಟ್ಗೆ ಬೇಕಾಗಿರುವಂಥ ಒಂದು ಕಂಪೆನ್ಸೇಷನನ್ನು ನೋಡ್ತಾ ಇದ್ವಿ ಅಂತ. ಸೊ ಈ ಒಂದು ಕಂಪೆನ್ಸೇಷನ್ ಹಲವಾರು ಕಾರಣಗಳಿಂದ ಸ್ವಲ್ಪ ಎಕ್ಸ್ಟೆನ್ಷನನ್ನು ಹೊಂದಿರೋದಾಗಿ ಇವಾಗ ಕಂಪ್ಲೀಟಾಗಿ ಎಂಡ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವಾಗ ಸ್ಟೇಟ್ ಗೌರ್ಮೆಂಟಿಗೆ GST ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ಆಗುವಂಥ ಹರ್ಡಲ್ನ ತಡೆಗಟ್ಟಲಿಕ್ಕೆ ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದೊಂದು ಎಕ್ಸೆಪ್ಷನ್ ಅಂತಲೇ ಹೇಳಬೇಕು. ಯಾಕಂದರೆ ಕಂಪೆನ್ಸೇಷನ್ ಸೆಸ್ ಅಂತ ನಾವೇನು ನೋಡ್ತೀವಲ್ಲ GST ನಡೆಯಲ್ಲಿ, ಅದನ್ನು ಸ್ಟೇಟಿಗೆ ಶೇರ್ ಮಾಡ್ತಾ ಇದ್ದಾರೆ ಅಂತ ನಮಗಿಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಇನ್ನೊಂದು ಹಂತದಲ್ಲಿ ಈ ಒಂದು ಸೆಸ್ಸನ್ನು ಲೇವಿ ಮಾಡ್ತಾ ಇರ್ತಾರಲ್ಲ, ಈ ಒಂದು ಸೆಸ್ ಯಾವಾಗ ಲೇವಿ ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ ಲೇವಿ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಆರ್ಟಿಕಲ್ 270ನಲ್ಲಿ ನಾವು ಗಮನಿಸ್ತೇವೆ. ಆರ್ಟಿಕಲ್ 270ನಲ್ಲಿ ಹೇಳೋ ಪ್ರಕಾರ ನಾವು ಸೆಸ್ಸನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಸಮ್ ಅಮೌಂಟ್ ಬರುತ್ತೆ. ಒಂದು ಪರ್ಪಸ್ನ ಆಧಾರದ ಮೇಲೆ, ಯಾವುದಾದ್ರೂ ಒಂದು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಇರ್ತಕ್ಕಂಥ ಸೆಸ್ ಇರ್ಬೋದು, ಅಥವಾ ಸ್ವಚ್ಛ ಭಾರತ್ ಮಿಷನ್ಗೆ ಸಂಬಂಧಪಟ್ಟಂತೆ, ಅಂದರೆ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ಒಂದು ಎಕ್ಸೆಪ್ಷನ್ ಇತ್ತು. ಅದರಲ್ಲೂ GST ಕಂಪೆನ್ಸೇಷನ್ ಅಂತ ಬಂದಾಗ ಸ್ಟೇಟಲ್ಲಿ ಶೇರ್ ಮಾಡಲಿಕ್ಕೆ ಒಂದು ಎಕ್ಸೆಪ್ಷನನ್ನು ನೋಡ್ತಾ ಇದ್ವಿ. ಇವಾಗ ಪ್ರಸ್ತುತವಾಗಿರುವಂಥ ಒಂದು ಬಿಲ್ ಹೆಲ್ತ್ ಸೆಕ್ಯೂರಿಟೀಸೇ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ 2025 ಸಹ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಚರ್ಚೆ ಇದೆ. ಇವಾಗ ಏನಾದರೂ ನಾವು ಹೆಲ್ತ್ ರಿಲೇಟೆಡ್ ಇರತಕ್ಕಂತೆ ಸೆಸ್ಸನ್ನು ಕಲೆಕ್ಟ್ ಮಾಡಿರ್ತೀವಲ್ಲ, ಅದನ್ನು ಸ್ಟೇಟ್ ಗೌರ್ಮೆಂಟಿಗೆ ಶೇರ್ ಮಾಡಬೇಕಾ ಅನ್ನುವಂಥ ಒಂದು ಡಿಸ್ಕಷನ್ ಇವಾಗ ನಡೀತಾ ಇರೋದನ್ನು ನೋಡ್ತಾ ಇದ್ವಿ. ಎಕ್ಸಾಕ್ಟ್ಲಿ ಇನ್ನೂ ಪಾಲಿಸಿ ಲೆವೆಲಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಥರ ಅಥವಾ ಪ್ರೊವಿಷನ್ಸನ್ನು ನಾವು ಕಾಣ್ತಾ ಇಲ್ಲ. ವೆನ್ ಇಟ್ ಕಮ್ಸ್ ಟು ದ ಟೊಬ್ಯಾಕೋ ಪಾರ್ಟ್ ಅಲ್ಲ, ಟೊಬ್ಯಾಕೋಗೆ ಸಂಬಂಧಪಟ್ಟಂತೆ ಒಂದು ಎಕ್ಸೈಸ್ ಡ್ಯೂಟಿಯನ್ನು ಹಾಕ್ತಾ ಇದ್ದಾರೆ. ಈ ಒಂದು ಎಕ್ಸೈಸ್ ಡ್ಯೂಟಿಯಲ್ಲಿ ಬದಲಾವಣೆಯನ್ನು ಮಾಡುವಂಥದ್ದಾಗಿರ್ಬೋದು. ಯಾಕೆಂದರೆ ಇವಾಗ ನೋಡಿ, ಎಕ್ಸೈಸ್ ಡ್ಯೂಟಿ ಅಂತ ಬಂದಾಗ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂಥ ಒಂದು ಗೂಡ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಲ್ಲ, ಅದರ ಮೇಲೆ ಒಂದು ಡ್ಯೂಟಿಯನ್ನು ಹಾಕಲಾಗುತ್ತೆ ಅಥವಾ ಟ್ಯಾಕ್ಸನ್ನು ವಿಧಿಸಲಾಗುತ್ತೆ ಅಂತಲೇ ನೋಡ್ಬೋದು. ವೆನ್ ಇಟ್ ಕಮ್ಸ್ ಟು ದಿ ಟೊಬ್ಯಾಕೋ ಪಾರ್ಟ್ ಅಲ್ಲ, ಇವಾಗ ಒಂದು ಅಫೋರ್ಡೆಬಿಲಿಟಿ ಕ್ವಶನ್ ಅಂತ ಬಂದಾಗ ಅಫೋರ್ಡೆಬಿಲಿಟಿ ಏನಿದೆಯಲ್ಲ, ಅದು ಒಂದು ಸ್ಟಾಗ್ನೆಂಟ್ ಕಂಡೀಷನನ್ನು ನೋಡ್ತಾ ಇದೆ ಅಥವಾ ಡಿಕ್ಲೈನ್ ಆಗ್ತಾ ಇದೆ ಅಂತಲೇ ನೋಡ್ತಾ ಇದ್ದೀವಿ. ಬಿಕಾಸ್ ನಮಗೆ ಇನ್ಕಮ್ ಚೆನ್ನಾಗಿದ್ರೂ, ಇನ್ಫ್ಲೇಷನ್ ಚೆನ್ನಾಗಿ ಆಗ್ತಾ ಇದ್ರೂ ಸಹ ಒಂದು ಪರ್ಚೇಸಿಂಗ್ ಕಂಡೀಷನ್ ಏನಿಲ್ಲ, ಅಫೋರ್ಡೆಬಿಲಿಟಿ ಕಡಿಮೆ ಆಗ್ತಾ ಇರೋದನ್ನು ನೋಡ್ಬೋದು ಅಂತ. ಈ ಒಂದು ಸಿಚುವೇಷನ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಹೊಸದೊಂದು ಸ್ಟ್ರಕ್ಚರ್ ನಡೆಯಲ್ಲಿ, GST ಸ್ಟ್ರಕ್ಚರ್ ನಡೆಯಲ್ಲಿ BDs ಅಂತ ನಾವು ನೋಡ್ತೀವಲ್ಲ, ಈ ಒಂದು ಟೊಬ್ಯಾಕೋ ರಿಲೇಟೆಡ್ ಇರ್ತಕ್ಕಂಥ BDsನಲ್ಲಿ 18% ಸ್ಲ್ಯಾಬ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಮೊದಲು 28% ಇತ್ತು, ಇವಾಗ 18%ಗೆ ರೆಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಪೊಲಿಟಿಕಲ್ ಆ್ಯಂಗಲನ್ನು ನಾವು ನೋಡ್ಬೋದು. ಎಂಪ್ಲಾಯ್ಮೆಂಟ್ ಇಂಟೆನ್ಸಿವ್ ಆಸ್ಪೆಕ್ಟನ್ನು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಬಿಕಾಸ್ ಸಾಕಷ್ಟು ಜನ BDsನ್ನು ತಯಾರಿಕೆ ಮಾಡೋದ್ರ ಮುಖಾಂತರ ತಮ್ಮ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ. ಇದೊಂದು ಇನ್ಫಾರ್ಮಲ್ ಸೆಕ್ಟರ್ ಅಂತ ಹೇಳ್ಬೋದಲ್ವಾ. ಸಾಕಷ್ಟು ಜನರಿಗೆ ಇದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ 18% ಮಾಡಿರೋದನ್ನು ಗಮನ ಹರಿಸುವಂಥದ್ದು. ಬೇರೆ ಒಂದು ಟೊಬ್ಯಾಕೋ ಪ್ರಾಡಕ್ಟ್ ಅಂತ ಬಂದಾಗ 40% ಸ್ಲ್ಯಾಬನ್ನು ಇಟ್ಟಿದ್ದಾರೆ. ಬಿಕಾಸ್ ಆಫ್ ಹೆಲ್ತ್ ಇಶ್ಯೂ ಅಂತ ನೋಡುವಂಥದ್ದಾದರೆ, ಅಥವಾ ಹೆಲ್ತ್ ಎಕ್ಸ್ಟರ್ನಾಲಿಟಿಯ ಆಧಾರದ ಮೇಲೆ 40% ಸ್ಲ್ಯಾಬಲ್ಲಿ ಹಾಕಿದ್ದಾರೆ ಅಂತ ನಾವು ನೋಡ್ಬೋದು. ಇದರೊಂದಿಗೆ WHO ಫ್ರೇಮ್ವರ್ಕನ್ನು ಸಹ ಫಾಲೋ ಮಾಡ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿರುವಂಥ WHO ಫ್ರೇಮ್ವರ್ಕ್ ಇದೆ, ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಟೊಬ್ಯಾಕೋ ಕಂಟ್ರೋಲ್ ಅಂತ. ಈ ಒಂದು ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂತೆಯೂ ಸಹ ಭಾರತ ಅಳವಡಿಸ್ಕೊಂಡಿರೋದನ್ನು ನೋಡ್ತಾ ಇದ್ದೀವಿ.
ಹಾಗಾಗಿ ಒಂದು ಟೊಬ್ಯಾಕೊ ರಿಲೇಟೆಡ್ ಇರ್ತಕ್ಕಂತಹ ಅಮೌಂಟು ಜಾಸ್ತಿ ಇದೆ ಅಂದರೆ ಪರ್ಚೇಸ್ ಮಾಡುವಂಥ ಆಸ್ಪೆಕ್ಟ್ ಅಂತ ನೋಡಿದಾಗ ಅಫೋರ್ಡೆಬಿಲಿಟಿ ಕ್ವಶನ್ ಅಂತ ಬಂದಾಗ ಅದು ಸ್ವಲ್ಪ ಹೈ ಪ್ರೈಸನ್ನೇ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಇವಾಗ ಪಾನ್ ಮಸಾಲ ಲಿಂಕೇಜ್ ಅಂತಲೇ ನೋಡಿದಾಗ ಪರ್ಟಿಕ್ಯುಲರ್ಲಿ ಪಾನ್ ಮಸಾಲ ಯೂನಿಟ್ಗೆ ಸಂಬಂಧಪಟ್ಟಂತೆ ಸೆಸ್ಸನ್ನು ಹಾಕಬೇಕು ಅಂತ ಸರ್ಕಾರ ಒಂದು ಇಶ್ಯೂನ ಅಡ್ರೆಸ್ ಮಾಡ್ತಾ ಇದೆ. ಬಿಕಾಸ್ ಹೆಲ್ತ್ ರಿಸ್ಕ್ನ ಆಧಾರದ ಮೇಲೆ ಹೆಲ್ತ್ ಸೆಕ್ಯೂರಿಟಿ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟನ್ನು ನಾವು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ಗಮನಿಸ್ಬೋದು. ಸೊ ಕಂಪೆನ್ಸೇಷನ್ ಎಂಡ್ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ಟೇಟ್ಗೆ ಆಗ್ತಾ ಇರುವಂಥ ಒಂದು ರೆವಿನ್ಯೂವನ್ನು ಸರಿದೂಗಿಸಲಿಕ್ಕೆ ಭಾರತ ಒಂದು ಸಿನ್ ಗೂಡ್ಸ್ಗಳ ಆಧಾರದ ಮೇಲೆ ಒಂದು ಟ್ಯಾಕ್ಸ್ ಕಲೆಕ್ಷನನ್ನು ಮಾಡ್ತಾ ಇದೆ. ಇಲ್ಲಿ ಗವರ್ನೆನ್ಸ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಫಿಸಿಕಲ್ ಫೆಡರಲಿಸಮ್ ಆಧಾರದ ಮೇಲೆ ಒಂದು ಇಶ್ಯೂನ ನಾವು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಪ್ರಿಲಿಮ್ಸ್ ಆಸ್ಪೆಕ್ಟ್ ಅಂತ ಬಂದಾಗ ನಮಗೆ ಸೆಸ್ ಅಂದರೆ ಏನು ಅಂತ ಕೇಳ್ತಾರೆ, ಅಥವಾ ಜನರಲಿ ಒಂದು ಎಕ್ಸೈಸ್ ಡ್ಯೂಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಬೇಸಿಕ್ ಕ್ವಶನ್ಸ್ಗಳನ್ನು ಎಕಾನಮಿಯಲ್ಲಿ ಕೇಳ್ತಾ ಇರೋದನ್ನು ನೋಡ್ಬೋದು. ಇವಾಗ ಪ್ರಸ್ತುತವಾಗಿ ಏನು ಚೇಂಜ್ ಮಾಡಿದ್ದಾರೆ ಟೊಬ್ಯಾಕೊ ರಿಲೇಟೆಡ್ ಇರ್ತಕ್ಕಂತೆ ಆ ಒಂದು ಪ್ರೊವಿಷನಲ್ಲಿ ಅಪ್ಡೇಷನ್ ಆಗಿ ನಾವಿಲ್ಲಿ ತೆಗೆದುಕೊಳ್ಬೋದು. ಇನ್ನು ಮುಂದಿನದಾಗಿ DRDO ವಿಲ್ ಪ್ಲೇ ಕೀ ರೋಲ್ ಇನ್ ಇಂಡಿಯಾಸ್ ಏರ್ ಡಿಫೆನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ಪೆಕ್ಟ್ ಆಗಿರ್ಬೋದು, ಡಿಫೆನ್ಸ್ ಆಧಾರದ ಮೇಲೆ ಅಥವಾ DRDO ತಂದಿರುವಂತಹ ಒಂದು ಇನಿಷಿಯೇಟಿವ್. ಪರ್ಟಿಕ್ಯುಲರ್ಲಿ ಮೋದಿಜಿಯವರು ಇಂಡಿಪೆಂಡೆನ್ಸ್ ಡೇ 2025 ಒಂದು ನ್ಯಾಷನಲ್ ಏರ್ ಡಿಫೆನ್ಸ್ ಇನಿಷಿಯೇಟಿವನ್ನು ಅನೌನ್ಸ್ ಮಾಡಿರೋದಾಗಿ ನೋಡ್ಬೋದು. ಸುದರ್ಶನ್ ಚಕ್ರ ಇನಿಷಿಯೇಟಿವ್ ಅಂತಲೇ ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಕೇಳ್ಬೋದು ಇದರ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಒಂದು ಡಿಫೆನ್ಸ್ ಸಿಸ್ಟಮ್ ನಡೆಯಲ್ಲಿ ಅಡ್ವಾನ್ಸ್ಮೆಂಟನ್ನು ತರಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಟಿಕಲ್ ಟೆಕ್ನಾಲಜಿಯನ್ನು ಇನ್ಸ್ಟಾಲೇಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏರಿಯಲ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಕಾಂಪ್ರಿಹೆನ್ಸಿವ್ ಆಗಿರುವಂಥ ಒಂದು ಮಾಡೆಲನ್ನು ತರಬೇಕು ಅಂತ ಸರ್ಕಾರ ಫೋಕಸ್ ಮಾಡ್ತಾ ಇದೆ ಸುದರ್ಶನ್ ಚಕ್ರಣಿಯಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಏರಿಯಲ್ ಪ್ರೊಟೆಕ್ಷನ್ ಅಂತಂದರೆ ಅರ್ಲಿ ಡಿಟೆಕ್ಷನ್ ಸಿಸ್ಟಮ್ ಅಂತ ಇರುತ್ತೆ ಅಲ್ವಾ. ರೆಡಾರನ್ನು ಯೂಸ್ ಮಾಡೋದ್ರ ಮುಖಾಂತರ, ಲಾಂಗ್ ರೇಂಜ್ ರೆಡಾರ್ಸ್ಗಳನ್ನು ನಾವು ಯೂಸ್ ಮಾಡೋದ್ರ ಮುಖಾಂತರ ವಾರ್ನಿಂಗ್ ಸಿಸ್ಟಮನ್ನು ನಾವು ಸ್ಟ್ರಾಂಗ್ ಮಾಡ್ಬೋದಾಗಿದೆ. ಸೊ ಈ ಒಂದು ಹಂತದಲ್ಲಿ DRDO ಏನು ಮಾಡಬೇಕಾಗಿದೆ, ಒಂದು ಡಿಸೈನ್ ಡೆವಲಪ್ ಮಾಡೋದಾಗಲಿ ಅಥವಾ ಒಂದು ಡಿಪ್ಲಾಯ್ಮೆಂಟ್ ಹೆಂಗಿದೆ, ಒಂದು ಅಡ್ವಾನ್ಸ್ ಸಿಸ್ಟಮನ್ನು ನಾವು ತರಬೇಕು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಬಂದಾಗ ಸುದರ್ಶನ್ ಚಕ್ರನಡಿಯಲ್ಲಿ ಮಾಡಲಿದ್ದಾರೆ ಅಂತಲೇ ಗಮನಿಸ್ಬೋದು. ಇಂಡಿಜಿನಿಯಸ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಕೆಪಾಬಿಲಿಟಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಹಾಗೂ ಕೆಲವೊಂದಿಷ್ಟು ಅವಶ್ಯಕತೆ ಇದ್ದರೆ ಇಂಪೋರ್ಟನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಬ್ಲೆಂಡ್ ಆಗಿ ಇವಾಗ DRDO ಪ್ರಸ್ತುತವಾಗಿ ಈ ಟೆಕ್ನಾಲಜಿಯನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಟ್ರಸ್ಟ್ ಬಿಲ್ಡರ್ಸನ್ನು ಸಹ ಇಲ್ಲಿ ಕಾನ್ಫಿಡೆನ್ಸಲ್ಲಿ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಫೋಕಸನ್ನು ಮಾಡ್ತಾ ಇದೆ. ರಾಜನಾಥ್ ಅವರು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಒಂದು ಇನೋವೇಷನ್ ಡ್ರಿವನ್ ಡಿಫೆನ್ಸ್ ಸಿಸ್ಟಮನ್ನು ಸಹ ನಾವಿಲ್ಲಿ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫೋಕಸನ್ನು ಮಾಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್. ಇದರ ಆಸ್ಪೆಕ್ಟ್ ಏನಿದೆ, ಆಬ್ಜೆಕ್ಟಿವ್ ಏನಿದೆ ಅನ್ನೋದನ್ನು ನೀವು ಕನ್ಸಿಡರ್ ಮಾಡಬೇಕು. ಈ ಒಂದು ಟೆಕ್ನಾಲಜಿನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮೊಂದು ಕೆಪಾಬಿಲಿಟಿ ಅಸೆಸ್ಮೆಂಟ್ ಆಗಿರ್ಬೋದು ಅಥವಾ ಫ್ಯೂಚರಿಸ್ಟಿಕ್ ಅಂತ ಬಂದಾಗ ನಾವು ಕಂಪ್ಲೀಟಾಗಿ ರೆಡಿ ಇರ್ತೀವಿ ಅಂತಲೇ ಹೇಳ್ಬೋದು. ರೆಡಿನೆಸ್ಸನ್ನು ತೋರಿಸುತ್ತೆ. ಇದು ಭಾರತಕ್ಕೆ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನೇ ಪ್ರೊವೈಡ್ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವೆನ್ ಇಟ್ ಕಮ್ಸ್ ಟು ದ ಏರ್ ಡಿಫೆನ್ಸ್ ಆರ್ಕಿಟೆಕ್ಚರ್ ಅನ್ನುವಂಥದ್ದಾಗಿ ಗಮನ ಹರಿಸುವಂಥದ್ದು. ಇನ್ನು ಮುಂದಿನದಾಗಿ ದ ವಾಟರ್ ಡಿವೈಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂ ಹಾಗೂ GS ಪೇಪರ್ 3 ಅಂತ ಬಂದಾಗ ರೂರಲ್ ಡೆವಲಪ್ಮೆಂಟ್, ಸ್ಯಾನಿಟೇಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟಲ್ಲಿ ಕನೆಕ್ಟ್ ಮಾಡ್ಬೋದು. ರೀಸೆಂಟ್ಲಿ ನಾವು ನೋಡಿದ್ವಿ ಇಂದೋರಲ್ಲಿ ಸಾಕಷ್ಟು ಡೆತ್ ಆಗ್ತಾ ಇದೆ. ಆಫಿಷಿಯಲಿ ರೆಕಮೆಂಡೇಷನ್ ಮಾಡಿರೋ ಪ್ರಕಾರ ಸಾಕಷ್ಟು ಜನರಿಗೆ ಒಂದು ಇಲ್ನೆಸ್ ಆಗಿದೆ. ಮುನ್ಸಿಪಲ್ ವಾಟರ್ನ ಯೂಸ್ ಮಾಡೋದ್ರ ಮುಖಾಂತರ ಸಾಕಷ್ಟು ಜನರು ಇವತ್ತು ಹಾಸ್ಪಿಟಲೈಸ್ಡ್ ಆಗಿರುವಂಥ ಹಂತದಲ್ಲಿ ಇಲ್ಲಿ ಆಥರ್ ಅವರು ಕೆಲವೊಂದಿಷ್ಟು ಅನಲಿಟಿಕಲ್ ಪಾರ್ಟನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಯಾಕೆ ಇವತ್ತು ಪೈಪ್ಡ್ ಡ್ರಿಂಕಿಂಗ್ ವಾಟರ್ ಅನ್ಸೇಫ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಅದರಲ್ಲೂ ಇಂದೋರ್, ಮಧ್ಯಪ್ರದೇಶ್ ಎಕ್ಸಾಂಪಲನ್ನು ತೆಗೆದುಕೊಳ್ಳೋದಾದರೆ ಪಬ್ಲಿಕ್ ಹೆಲ್ತ್ ಟ್ರಾಜಿಡಿಗೆ ಸಂಬಂಧಪಟ್ಟಂತೆ ಒಂದು ವಾಟರ್ ಕ್ವಾಲಿಟಿಗೆ ಸಂಬಂಧಿಸಿದಂತೆ ಅದರಲ್ಲೂ ನಾವು ಮಾನಿಟರ್ನ ಮಾಡಬೇಕು. ಕ್ವಾಲಿಟಿ ಅಶ್ಯೂರೆನ್ಸ್ಗೆ ಸಂಬಂಧಿಸಿದಂತೆ ನಾವು ನೋಡಿದಾಗ ಒಂದು ಮೀನಿಂಗ್ಲೆಸ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇಂದೋರ್ ಸಿಟಿ ಇಂಪಾರ್ಟೆನ್ಸನ್ನು ನೋಡೋದಾದರೆ ಇದೊಂದು ಕ್ಲೀನೆಸ್ಟ್ ಸಿಟಿ ಅಂತ ಅನಿಸ್ಕೊಳ್ಳುತ್ತೆ. ಭಾರತದಲ್ಲಿ ತುಂಬ ವರ್ಷಗಳಿಂದ ಕ್ಲೀನೆಸ್ಟ್ ಸಿಟಿ ಅನ್ನುವಂಥ ರ್ಯಾಂಕಿಂಗಲ್ಲಿ ಬರ್ತಾ ಇರೋದನ್ನು ನೋಡ್ತಾ ಇದ್ವಿ. ಅಂದರೆ ಸರಿಯಾದಂಥ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ. ಆದರೆ ಯಾವುದೇ ರೀತಿಯಾಗಿ ಇದನ್ನು ನಾವು ಸೇಫ್ ಡ್ರಿಂಕಿಂಗ್ ವಾಟರ್ ಪ್ರೊವೈಡ್ ಮಾಡ್ತಾ ಇದೆ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಚ್ಛ ಭಾರತ್ ಮಿಷನನ್ನು ನಾವು ಲಾಂಚ್ ಮಾಡಿದ್ದೀವಿ ಅಥವಾ ಜಲ್ ಜೀವನ್ ಮಿಷನ್ಗೆ ಸಂಬಂಧಪಟ್ಟಂತೆಯೂ ಸಹ ನೋಡ್ತಾ ಇದ್ದೀವಿ. ಬಟ್ ದೇರ್ ಆರ್ ಗ್ಯಾಪ್ ವೆನ್ ಇಟ್ ಕಮ್ಸ್ ಟು ದಿ ವಾಟರ್ ಸೇಫ್ಟಿ ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಗೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟನ್ನು ನೋಡುವಂಥದ್ದಾದರೆ ಪ್ರಸ್ತುತವಾಗಿ 96% ಹೌಸ್ ಹೋಲ್ಡ್ಗಳು ಅದರಲ್ಲೂ ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಿಸಿದಂತೆ ಇಂಪ್ರೂವ್ಡ್ ರಿಸೋರ್ಸಸನ್ನು ಹೊಂದಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ಯಾಕೆ ಡೆತ್ ಆಗ್ತಾ ಇದೆ, ಮುನ್ಸಿಪಲ್ ಸಪ್ಲೈ ಅಂತ ಬಂದಾಗ ಯಾಕೆ ಇದು ಸೇಫ್ ಕಂಡೀಷನನ್ನು ಕ್ರಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ, ಗ್ರೌಂಡ್ ರಿಯಾಲಿಟಿ ತುಂಬ ಕಾಂಟ್ರಾಡಿಕ್ಟ್ ಕಂಡೀಷನನ್ನು ತೋರಿಸ್ತಾ ಇದೆ ಅಂತ ಆಥರ್ ಅವರು ಕ್ವಶನ್ ಮಾರ್ಕನ್ನು ಹಾಕ್ತಾ ಇದ್ದಾರೆ. ಅವರ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ಕ್ವಾಲಿಟಿ ಚೆಕ್ಕನ್ನು ನಾವು ಮಾಡ್ತಾ ಇಲ್ಲ. ಡ್ರಿಂಕಿಂಗ್ ವಾಟರ್ನ ಪ್ರೊವೈಡ್ ಮಾಡಲಿಕ್ಕೆ ಡೆಫಿನೆಟ್ಲಿ ಜಲ್ ಜೀವನ್ ಮಿಷನ್
ಒಂದು ಸಪೋರ್ಟನ್ನು ಮಾಡ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡ್ತಾ ಇದೆ. ಇಲ್ಲಿ ಪೈಪ್ಲೈನ್ ಸಪೋರ್ಟನ್ನು ಕೊಡ್ತಾ ಇದೆಯಲ್ಲ, ಈ ಒಂದು ಓಲ್ಡ್ ಪೈಪ್ಲೈನ್ ಲೀಕಿಂಗ್ ಆಗ್ತಕ್ಕಂಥ ಪೈಪ್ಲೈನಿಂದ ಸೀವೇಜು ಸಹ ಅಲ್ಲಿ ಹೋಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಕ್ವಾಲಿಟಿ ವೈಸ್ ನಾವು ಎನ್ಶೋರ್ ಮಾಡ್ತಾ ಇದೀವ, ಕೆಮಿಕಲ್ ಕಂಟ್ಯಾಮಿನೇಷನ್ ಆಗ್ತಾ ಇರೋದನ್ನು ನೋಡ್ಬೋದಲ್ವಾ. ಸೊ ಇಲ್ಲಿ ವಾಟರ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಅಥವಾ ಎನ್ವಿರಾನ್ಮೆಂಟಲ್ ರೆಗ್ಯುಲೇಷನ್ಸನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ, ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ನೋಡಿ ಫೆಟಾಲಿಟಿ ಕ್ರಿಯೇಟ್ ಆಗ್ತಾ ಇರುವಂತಹ ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಅ ಈಸಿ ಕಂಡೀಷನ್ ಅಲ್ವಾ. ಸೊ ಹೆಲ್ತ್ ಆ್ಯಂಗಲ್ ಅಂತಲೇ ಬಂದಾಗ ಕ್ವಾಲಿಟಿ ವೈಸ್ ಆಗಿರುವಂಥ ಸೇಫ್ ಆಗಿರುವಂಥ ವಾಟರ್ನ ನಾವು ಇಲ್ಲಿ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಇಲ್ಲಂತಂದರೆ ಹೈ ವಾಟರ್ ಬಾರ್ನ್ ಡಿಸೀಸನ್ನು ಭಾರತ ಫೇಸ್ ಮಾಡಬೇಕಾಗತ್ತೆ. ಇದೊಂದು ಬರ್ಡನ್ ಆಗಿ ಸಹ ಕನ್ವರ್ಟ್ ಆಗ್ಬೋದು. ಹೈ ವಾಟರ್ ಬಾರ್ನ್ ಡಿಸೀಸ್ಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಇದು ಜನರಲಿ ಯಾರಿಗೆ ಎಫೆಕ್ಟ್ ಮಾಡುತ್ತೆ? ಪುವರ್ ಸೆಕ್ಷನ್ಗೆ ಎಫೆಕ್ಟ್ ಮಾಡೋದನ್ನು ನೋಡ್ಬೋದು, ವಲ್ನರಬಲ್ ಸೆಕ್ಷನ್ಗೆ ಎಫೆಕ್ಟ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಸೊ ಇವಾಗ ಕ್ಲೀನ್ ವಾಟರ್ ಸಹ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಶ್ಯೂ ಅಂತಲೇ ಗಮನಿಸ್ಬೋದು. ಕ್ಲೀನ್ ಏರ್ಗೆ ಸಂಬಂಧಪಟ್ಟಂತೆಯೂ ಸಹ ಕ್ರಿಟಿಕಲ್ ಕಂಡೀಷನ್ ಇದೆ. ಇವಾಗ ಕ್ಲೀನ್ ವಾಟರು ಸಹ ಇನ್ನೊಂದು ಎಡಿಷನನ್ನು ಕ್ರಿಯೇಟ್ ಮಾಡುತ್ತೆ ವೆನ್ ಇಟ್ ಕಮ್ಸ್ ಟು ದಿ ಪೊಲ್ಯೂಷನ್ ಪಾರ್ಟ್ ಅಥವಾ ಹೆಲ್ತ್ ಆಸ್ಪೆಕ್ಟ್ ಅಂತ ಬಂದಾಗ ಗಮನ ಹರಿಸ್ಬೋದು. ಸೊ ಇಲ್ಲಿ ಗವರ್ನೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿವೆಂಟಿವ್ ಆಗಿರ್ತಕ್ಕಂಥ ಮೇಜರ್ಸನ್ನು ತೆಗೆದುಕೊಳ್ಬೇಕು. ಗೌರ್ಮೆಂಟು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಕೌಂಟಬಿಲಿಟಿಯನ್ನು ತೋರಿಸ್ಬೇಕಾಗುತ್ತೆ. ಯಾಕೆಂದರೆ ಕ್ರೈಸಿಸ್ ಆದಮೇಲೆ ನಾವು ಸೊಲ್ಯೂಷನ್ಸನ್ನು ಹುಡುಕುವಂಥದ್ದಲ್ಲ, ಪ್ರಿವೆನ್ಷನನ್ನು ಮಾಡಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಮ್ಯಾಂಡೇಟರಿಯಾಗಿ ಯಾಕೆ ನಾವು ವಾಟರ್ ಕ್ವಾಲಿಟಿ ರಿಲೇಟೆಡ್ ಇರತಕ್ಕಂಥ ಟೆಸ್ಟನ್ನು ಮಾಡಬಾರ್ದು? ವಾಟರ್ ಡೆಲಿವರಿ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ಸರಿಯಾದಂಥ ಒಂದು ಟೆಸ್ಟಿಂಗನ್ನು ಮಾಡಬೇಕು. ಕೇವಲ ಒಂದು ಸೋರ್ಸ್ನ ಆಧಾರದ ಮೇಲೆಲ್ಲ, ನಾವು ಎಲ್ಲಿ ವಾಟರ್ನ ರಿಸೀವ್ ಮಾಡ್ಕೋತಾ ಇದ್ದೀವಿ ಅಲ್ಲಿ ಒಂದು ಟೆಸ್ಟಿಂಗ್ ಪಾಯಿಂಟನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಅಥವಾ ಕೆಮಿಕಲ್ ಇದೆ, ಸೀವೇಜ್ ಕಂಟ್ಯಾಮಿನೇಷನ್ ಇದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಚೆಕ್ ಪಾಯಿಂಟ್ಸ್ಗಳನ್ನು ಇಡುವಂಥದ್ದಾಗಲಿ, ಆಲ್ರೆಡಿ ಲಾಸ್ ಆಗಿರತಕ್ಕಂಥ ಅಥವಾ ಓಲ್ಡ್ ಆಗಿರ್ತಕ್ಕಂಥ ಪೈಪಿಂಗ್ನಲ್ಲಿ ಬದಲಾವಣೆಯನ್ನು ಮಾಡಬೇಕು, ಹೊಸದಾಗಿ ಸೆಟಪ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ಚೇಂಜಸನ್ನು ಮಾಡೋದು, ವಾಟರ್ ಕ್ವಾಲಿಟಿಗೆ ಸಂಬಂಧಪಟ್ಟಂಥ ಸ್ಟ್ಯಾಂಡರ್ಡ್ಸನ್ನು, ಎನ್ವಿರಾನ್ಮೆಂಟ್ ಲಾಸನ್ನು ಸಹ ಇನ್ಕ್ಲೂಡ್ ಮಾಡಬೇಕು. ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ಎನ್ಫೋರ್ಸ್ಮೆಂಟನ್ನು ಮಾಡಬೇಕು, ಮಾನಿಟರಿಂಗ್ ಮಾಡೋದಾಗಲಿ, ಆಡಿಟಿಂಗ್ ಮಾಡೋದಾಗಲಿ, ಇವೆಲ್ಲವನ್ನು ಕನ್ಸಿಡರ್ ಮಾಡಬೇಕು. ಹಾಗೂ ಜನರಲ್ಲೂ ಸಹ ಕೆಲವೊಂದಿಷ್ಟು ಅವೇರ್ನೆಸ್ಸನ್ನು ತರಬೇಕು ಅನ್ನೋದಾಗಿ ಆಥರರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಹೆಲ್ತ್ ಅಂತ ಬಂದಾಗ ಗವರ್ನೆನ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನೆನ್ಸ್ ಅಡಿಯಲ್ಲಿ ಸರಿಯಾದಂಥ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದು ಇಂಪಾರ್ಟೆಂಟು, ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡೋದು ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಾಬ್ಲಮ್ಸ್ಗಳು ಏನಿದೆ ಅವುಗಳನ್ನು ಸೊಲ್ಯೂಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ಹೇಗೆ ಕೆಲವೊಂದಿಷ್ಟು ಡೇಟಾಗಳು ಕಾಂಟ್ರಾಡಿಕ್ಟ್ ಆಗಿದೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ವಾಟರ್ ಗವರ್ನೆನ್ಸ್ನ ಆಧಾರದ ಮೇಲೆ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಮಾಬ್ ರೂಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಂತ ಬಂದಾಗ ಇಂಟರ್ನಲ್ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಮಾಬ್ ಲಿಂಚಿಂಗ್ ಆಸ್ಪೆಕ್ಟ್ ಅಂತ ನೋಡಿದಾಗ ಸಾಕಷ್ಟು ಕೇಸಸ್ಗಳನ್ನು ನೋಡ್ತಾ ಇದ್ದೀವಿ. ಏನು ಹಾಗಿದ್ರೆ ಮಾಬ್ ಲಿಂಚಿಂಗ್ ಅಂದರೆ ಏನು? ಗುಂಪುಗಳು ಏನು ಮಾಡುತ್ತೆ ಅಂತಂದರೆ ಕಾನೂನನ್ನು ಕೈ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮಾಬ್ ಅಂದರೆ ಸಿಂಪಲ್ ಆಗಿ ಒಂದು ಗ್ರೂಪ್ ಅಥವಾ ಗುಂಪು ಅಂತಲೇ ಹೇಳ್ತೇವೆ. ಓಕೆ, ಈ ಒಂದು ಮಾಬ್ ಏನು ಮಾಡುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಮೇಲೆ ವೈಲೆನ್ಸ್ ಆ್ಯಕ್ಟಿವಿಟಿಯನ್ನು ಅಟ್ಯಾಕ್ ಮಾಡ್ತಾ ಇರೋದಾಗಿ ಗಮನ ಹರಿಸ್ಬೋದು ಸಾಕಷ್ಟು ರೀಸನ್ಸ್ಗಳ ಮುಖಾಂತರ. ಫಾರ್ ಎಕ್ಸಾಂಪಲ್, ಕೌ ಸ್ಲಾಟರ್ ಮಾಡ್ತಾ ಇದ್ದಾನೆ ಅಂತಂದರೆ ಅವನ ಮೇಲೆ ಅಟ್ಯಾಕ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ಕಳ್ಳತನ ಮಾಡ್ತಾ ಇದ್ದಾನೆ, ಥೆಫ್ಟ್ ಅಕ್ಯುಜೇಷನ್ ಏನಾದರೂ ಇದ್ದರೆ, ರಿಲಿಜಿಯಸ್ ಅಥವಾ ಎತ್ನಿಕ್ ಐಡೆಂಟಿಟಿಯ ಆಧಾರದ ಮೇಲೆ, ಲ್ಯಾಂಗ್ವೇಜ್ನ ಆಧಾರದ ಮೇಲೆ, ರೀಜನ್ನ ಆಧಾರದ ಮೇಲೆ ಇಲ್ಲಿಗಲ್ ಆಗಿ ಭಾರತಕ್ಕೆ ಬಂದಿದ್ದಾರೆ, ಇಲ್ಲಿಗಲ್ ಇಮಿಗ್ರೇಷನನ್ನು ಪೊಸೆಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಸಹ ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ ಗುಂಪು ಅಂತಲೇ ಗಮನಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಕಾನೂನನ್ನು ಇವರು ಕೈ ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಯಾವುದೇ ರೀತಿಯಾಗಿ ಇಲ್ಲಿ ಲಾನೇ ಬರ್ತಾ ಇಲ್ಲ, ಕಾನೂನನ್ನು ಕೈ ತೆಗೆದುಕೊಂಡಿದ್ದಾರೆ. ಡ್ಯೂ ಪ್ರೊಸೆಸ್ ಆಫ್ ಲಾಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ರೂಲ್ ಆಫ್ ಲಾನ ನಾವಿಲ್ಲಿ ಅಂಡರ್ಮೈನ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳಿದ್ದಾವೆ. ರೂಲ್ ಆಫ್ ಲಾ ಅಂತ ಬಂದಾಗ ಅಪರಾಧವನ್ನು ಮಾಡಿದರೂ ಸಹ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು, ಅದಕ್ಕೆ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ. ಇಲ್ಲಿ ಮಾಬ್ ಯಾವುದೇ ರೀತಿಯಾಗಿ ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು ಅನ್ನುವಂಥದ್ದಾಗಿ ನೋಡ್ತೇವೆ. ಇದೊಂದು ಸೀರಿಯಸ್ ಕನ್ಸರ್ನ್ ಅಂತಲೇ ಗಮನಿಸ್ಬೋದು. ಯಾಕೆಂದರೆ ಒಂದು ಸೋಷಿಯಲ್ ಹಾರ್ಮನಿಯನ್ನು ಇದು ಡಿಸ್ಟರ್ಬ್ ಮಾಡ್ತಾ ಇದೆ, ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಗೆ ಇದು ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಸಂವಿಧಾನಾತ್ಮಕವಾಗಿ ಸಾಕಷ್ಟು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ವೈಲೇಷನ್ ಆಗುತ್ತೆ. ಆರ್ಟಿಕಲ್ 14 ಅಂತಲೇ ತೆಗೆದುಕೊಳ್ಳೋದಾದರೆ ಈಕ್ವಾಲಿಟಿ ಬಿಫೋರ್ ಲಾ ಆಗಿರ್ಬೋದು, ಆರ್ಟಿಕಲ್ 19 ಅಂತ ತೆಗೆದುಕೊಳ್ಳೋದಾದರೆ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತೆ, ರೆಸಿಡೆನ್ಸ್ಗೆ ಸಂಬಂಧಪಟ್ಟಂತಹ ಫ್ರೀಡಮ್ ಇದೆ ಅಲ್ಲ ಆರ್ಟಿಕಲ್ 19 ಅಡಿಯಲ್ಲಿ. ಹಾಗೂ ಆರ್ಟಿಕಲ್ 21 ಸಹ ತುಂಬ ಇಂಪಾರ್ಟೆಂಟು, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿಗೆ ಸಂಬಂಧಪಟ್ಟಂತೆ. 25 ಅಂತ ತೆಗೆದುಕೊಂಡಾಗ ರಿಲಿಜನ್ ಪ್ರಾಕ್ಟೀಸ್ ಮಾಡುವಂಥ ಹಂತದಲ್ಲಿ ನಾವು ಫ್ರೀಡಮನ್ನು ನೋಡ್ತೀವಿ. ಆದರೆ ಈ ಒಂದು ಮಾಬ್ಗಳು ಏನು ಮಾಡುತ್ತೆ, ರಿಲಿಜಿಯಸ್ ಪ್ರಾಕ್ಟೀಸ್ನ ಆಧಾರದ ಮೇಲೂ ಸಹ ಕೊಲೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಮಾಬ್ ಲಿಂಚಿಂಗ್ ಅಂತ ಬಂದಾಗ ನಾವು ಒಂದು ಸರಿಯಾದಂತಹ ಲಾನ ನೋಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ಒಂದು ಸರಿಯಾದಂತಹ ಲಾನ ಕನ್ಸಿಡರ್ ಮಾಡಬೇಕು. ಸುಪ್ರೀಂ ಕೋರ್ಟು ಸಹ ಪ್ರಿವೆನ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 2018ರಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ
ಗೈಡ್ಲೈನ್ಸನ್ನು ಸಹ ಪ್ರೊವೈಡ್ ಮಾಡಿರುವಂಥದ್ದು. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ನೋಡಲ್ ಆಫೀಸರ್ಸನ್ನು ಸೆಟಪ್ ಮಾಡಬೇಕು, ಅಪಾಯಿಂಟ್ ಮಾಡಬೇಕು. ಅಲ್ಲಿ ಏನಾದರೂ ಮಾಬ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ ಅಂದರೆ ಅದನ್ನು ಐಡೆಂಟಿಫೈ ಮಾಡುವಂಥದ್ದಾಗಲಿ, ಸೊ ಫೇಕ್ ನ್ಯೂಸಸ್ಗಳನ್ನು ಕರ್ವ್ ಮಾಡುವಂಥ ಹಂತದಲ್ಲಿ ಒಂದು ರೆಮಿಡಿಯನ್ನು ತರಬೇಕು ಅಂತ. ಇಮಿಡಿಯೇಟಾಗಿ ಒಂದು ವೇಳೆ ವ್ಯಕ್ತಿ ಮೇಲೆ ಅಟ್ಯಾಕ್ ಆಗಿದೆ ಅಂತಂದರೆ ಬೇಕಾಗುವಂಥ ಒಂದು ಮೆಡಿಕಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡೋದಾಗಲಿ, ಒಂದು ಕಾಂಪೆನ್ಸೇಷನ್ ಸ್ಕೀಮನ್ನು ಸಹ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಪ್ರೊವೈಡ್ ಮಾಡೋದಾಗಲಿ, ಸೊ ಫಾಸ್ಟ್ ಟ್ರ್ಯಾಕಾಗಿ ಟ್ರಯಲ್ ಮಾಡಬೇಕು. ಯಾರು ಅದನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಯಾವ ಗುಂಪು ರೀಸೆಂಟ್ಲಿ ಒಂದು ಅಟ್ಯಾಕನ್ನು ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ನೋಡಿ ಪರ್ಟಿಕ್ಯುಲರ್ಲಿ ಈ ಒಂದು ಕೇಸಸ್ಗಳನ್ನು IPC ಸೆಕ್ಷನ್ ಅಡಿಯಲ್ಲಿ ರಿಸಾಲ್ವ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೊರತಾಗಿ ಸಪ್ರೇಟ್ ಆಗಿರುವಂಥ ಒಂದು ಲಾ ಇಲ್ಲ. ಭಾರತದಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸರಿಯಾದಂತಹ ಲಾ ಬರಬೇಕು, ಸೆಂಟ್ರಲ್ ಲೆವೆಲಲ್ಲಿ ಒಂದು ಲಾನ ತರಬೇಕು ಅನ್ನುವಂಥದ್ದಾಗಿ ಗಮನಿಸ್ಬೋದು. ಸೊ ಆರ್ಟಿಕಲ್ ನಡಿಯಲ್ಲಿ ಎಂಫೋಸಿಸ್ ಮಾಡ್ತಾ ಇರೋದು ರೀಸೆಂಟಾಗಿ ಸ್ಟೇಟ್ ಲೆವೆಲಲ್ಲಿ ಇವಾಗ ಕೇರಳದಲ್ಲಾಗಿರ್ಬೋದು, ಒಡಿಶಾದಲ್ಲಾಗಿರ್ಬೋದು, ಅಥವಾ ತಮಿಳುನಾಡಲ್ಲಿ, ಉತ್ತರಾಖಂಡ್ ಎಲ್ಲ ಏರಿಯಾದಲ್ಲೂ ಯಾವ ರೀತಿಯಾಗಿ ಮಾಬ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ತ್ರಿಪುರಾಗೆ ಬಿಲಾಂಗ್ ಆಗ್ತಕ್ಕಂಥ ಒಬ್ಬ ಸ್ಟೂಡೆಂಟನ್ನು ಉತ್ತರಾಖಂಡದಲ್ಲಿ ಸ್ಟ್ಯಾಬ್ ಮಾಡಿರೋದಾಗಿ ಕಾಣ್ಬೋದು. ಯಾಕೆಂದರೆ ಅವನು ಚೈನೀಸ್ ಅನ್ನುವಂಥ ಒಂದು ಅಸಂಪ್ಷನ್ನ ಆಧಾರದ ಮೇಲೆ. ಇದರಿಂದ ಗೊತ್ತಾಗುತ್ತೆ ಭಾರತೀಯರ ಮೇಲೂ ಸಹ ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇಂಡಿಯನ್ ಸಿಟಿಜನ್ಸ್ಗಳು ಸಹ ಇವಾಗ ವಿಕ್ಟಿಮ್ ಆಗ್ತಾ ಇದ್ದಾರೆ ಅಂತ ನಾವು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಒಂದು ಸರಿಯಾದಂತಹ ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ಬಿಕಾಸ್ ರೂಲ್ ಆಫ್ ಲಾನೇ ಇದು ರಿಪ್ಲೇಸ್ ಮಾಡ್ತಾ ಇದೆ. ಮಾಬ್ ಜಸ್ಟಿಸ್ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲಲ್ವಾ. ಮೈಗ್ರೆಂಟ್ ವರ್ಕರ್ಸ್ ಮೇಲೆ ಆಗ್ತಾ ಇರುವಂಥ ತೊಂದರೆ ಆಗಿರ್ಬೋದು, ನಾರ್ತ್ ಈಸ್ಟ್ ಸ್ಟೂಡೆಂಟ್ಸ್ಗಳನ್ನು ಟ್ರೀಟ್ ಮಾಡುವಂಥ ಆಸ್ಪೆಕ್ಟ್ ಆಗಿರ್ಬೋದು. ಆಥರ್ ಅವರ ಕನ್ಸರ್ನ್ ಇಷ್ಟೇ ಇದೆ. ಪ್ರಸ್ತುತವಾಗಿರ್ತಕ್ಕಂಥ ಸರ್ಕಾರ ಈ ಒಂದು ಇಶ್ಯೂವನ್ನು ರೀಜ್ನಲ್ ವೈಸ್ ಸ್ಪೆಸಿಫಿಕೇಷನ್ ಮುಖಾಂತರ ಅಡ್ರೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿಗಲ್ ಇನ್ಫಿಲ್ಟ್ರೇಷನ್ ಆಗ್ತಾ ಇರುತ್ತೆ ಬಾಂಗ್ಲಾದೇಶದಿಂದ ಅಲ್ವಾ. ಹಾಗಾಗಿ ಅಸ್ಸಾಂ ಏರಿಯಾ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ದಲ್ಲಿ ಇಶ್ಯೂನೇ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿಗಲ್ ಇಮಿಗ್ರೇಷನ್ ಆಧಾರದ ಮೇಲೆ ಏನಾಗುತ್ತೆ, ಮಾಬ್ ಲಿಂಚಿಂಗ್ ಆಗುತ್ತೆ. ಇವುಗಳನ್ನು ತಡೆಗಟ್ಟಲಿಕ್ಕೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥದ್ದಾಗಲಿ. ಇಲ್ಲಿ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ಮಾಬ್ ಲಿಂಚಿಂಗು ಒಂದು ನಾರ್ಮಲೈಸೇಷನ್ ಆಗ್ತಾ ಇದೆ ಬಿಕಾಸ್ ಆಫ್ ಪೊಲಿಟಿಕಲ್ ಸಿಗ್ನಲಿಂಗ್ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ಸರಿಯಾದಂಥ ಒಂದು ಲಾ ಬೇಕಂತ ಹೇಳುತ್ತೆ. ಈವನ್ ಪೊಲೀಸ್ ಆ್ಯಕ್ಷನು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೂ ಸಹ ಸರಿಯಾದಂಥ ಒಂದು ಪವರ್ನ ಕೊಡಬೇಕು. ಇವಾಗ ಆಗ್ತಾ ಇರುವಂಥ ಒಂದು ಅರೆಸ್ಟಲ್ಲಿಯೂ ಸಹ ಇನ್ಸಫಿಷಿಯನ್ಸಿಯನ್ನು ನಾವು ತೋರಿಸ್ತಾ ಇದ್ದೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟು ಒಂದು ಇಶ್ಯೂವನ್ನು ಅಡ್ರೆಸ್ ಮಾಡಬೇಕು, ಲಾನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಆಧಾರದ ಮೇಲೆ ಒಂದು ಸೋಷಿಯಲ್ ಫ್ರಾಗ್ಮೆಂಟೇಷನ್ ಆಗೋದನ್ನು ನಾವು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಎಂಫೋಸಿಸನ್ನು ಮಾಡ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ವೈ ಡಸ್ ಇಂಡಿಯಾ ನೀಡ್ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಂತ ಬಂದಾಗ ಅಗ್ರಿಕಲ್ಚರ್ ಆಸ್ಪೆಕ್ಟಲ್ಲಿ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಪ್ರಸ್ತುತವಾಗಿ ಭಾರತದ ಒಂದು ಅಗ್ರಿಕಲ್ಚರ್ ಸಿಸ್ಟಮಲ್ಲಿ ಏನೇನು ಚೇಂಜಸನ್ನು ಮಾಡಬೇಕಾಗಿದೆ, ವಾಟ್ ಈಸ್ ದ ನೆಸೆಸರಿ ಅಂತ ಆಥರ್ ಅವರು ಕ್ವಶನ್ ಮಾರ್ಕನ್ನು ಹಾಕ್ತಾ ಇದ್ದಾರೆ. ಬಿಕಾಸ್ ಆಫ್ ಕ್ಲೈಮೇಟ್ ಇಶ್ಯೂ, ಕ್ಲೈಮೇಟ್ ಚೇಂಜಿಂದಾಗಿ ಸಾಕಷ್ಟು ನಾವು ಅನ್ಪ್ರೆಡಿಕ್ಟಬಿಲಿಟಿಯನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಚಾಲೆಂಜಸ್ಗಳು ಏನಿದ್ದಾವೆ, ಯಾವ ರೀತಿಯಂಥ ಒಂದು ರೋಡ್ ಮ್ಯಾಪನ್ನು ನಾವು ತರಲಿಕ್ಕೆ ಸಾಧ್ಯತೆ ಇದೆ ಅಂತ ಇಲ್ಲಿ ಗಮನ ಹರಿಸ್ಬೋದು. ಇವಾಗ ನಾವು ವೆದರ್ ಪ್ಯಾಟರ್ನಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನೇ ನೋಡೋದಾದರೆ ಇದಕ್ಕೆಲ್ಲ ಕಾರಣಗಳು ಏನಿರ್ಬೋದು, ಕ್ಲೈಮೇಟ್ ಚೇಂಜ್ ಅಲ್ವಾ. ಸೊ ಹೆಚ್ಚುತ್ತಿರ್ತಕ್ಕಂಥ ಒಂದು ತಾಪಮಾನ ಇವತ್ತು ವೆದರ್ ಪ್ರೆಡಿಕ್ಟಬಿಲಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡಿದೆ. ಸಾಯಿಲ್ ರಿಲೇಟೆಡ್ ಇರತಕ್ಕಂಥ ಒಂದು ಡಿಗ್ರೇಡೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಏರ್ ಪೊಲ್ಯೂಷನ್ ಇದು ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಹಾಗೂ ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂತೆ ಸಹ ಸರಿಯಾದಂಥ ರೀಚಾರ್ಜ್ ಆಗದೇ ಇರುವಂಥ ಸ್ಥಿತಿಗತಿಗಳಿಗೆ ಆಗಿರ್ಬೋದು. ಅನ್ಇವನ್ ರೈನ್ ಫಾಲನ್ನು ನೋಡ್ತಾ ಇದ್ದೀವಿ. ಹಾಗೂ ಸಾಕಷ್ಟು ಬಯೋಡೈವರ್ಸಿಟಿ ಮೇಲೂ ಸಹ ಇಂಪ್ಯಾಕ್ಟ್ ಆಗ್ತಾ ಇದೆ. ಇವೆಲ್ಲವನ್ನು ನಾವು ಗಮನ ಹರಿಸ್ತಾ ಇರೋದನ್ನು ನೋಡ್ಬೋದು ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಸೊ ಇವಾಗ ಅಗ್ರಿಕಲ್ಚರ್ ಸೆಕ್ಟರ್ ಅಂತಲೇ ತೆಗೆದುಕೊಳ್ಳೋದಾದರೆ ನಾವು ಒಂದು ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾವು ಯಾಕೆ ಅಗ್ರಿಕಲ್ಚರ್ ಪ್ರಾಕ್ಟೀಸನ್ನು ಮಾಡ್ತೇವೆ, ನಮ್ಮ ಒಂದು ಫುಡ್ ಸೆಕ್ಯೂರಿಟಿಯನ್ನು ಫುಲ್ಫಿಲ್ ಮಾಡುವಂಥ ಹಂತದಲ್ಲಿ. ಸೊ ಇವಾಗ ಪಾಪ್ಯುಲೇಷನು ಸಹ ಜಾಸ್ತಿ ಆಗ್ತಾ ಇದೆ, ರ್ಯಾಪಿಡ್ಲಿ ಗ್ರೋತ್ ಆಗ್ತಾ ಇದೆ. ಈ ಒಂದು ಪಾಪ್ಯುಲೇಷನ್ಗೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಸರಿಯಾದಂಥ ಒಂದು ರೆಸಿಲಿಯನ್ಸ್ ಇರಬೇಕು ಅಂತಲೇ ಗಮನಿಸುವಂಥದ್ದು. ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಯಾಕೆ ಒಂದು ಬಯೋಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡಬಾರ್ದು ಅಂದರೆ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನಡೆಯಲ್ಲಿ ಬಯೋಟೆಕ್ನಾಲಜಿಯನ್ನು ಹೆಚ್ಚು ಇನ್ಕ್ಲೂಡ್ ಮಾಡಬೇಕು ಅಂತ. ಇದರಿಂದ ನಾವು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಒಂದು ಕೆಮಿಕಲ್ಸನ್ನು ಇನ್ಪುಟ್ ಮಾಡೋದು ಕಡಿಮೆ ಆಗುತ್ತೆ ಅಂತಲೇ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಸ್ತುತವಾಗಿ ನಾವು ಕ್ರಾಪ್ ಪ್ರೊಡಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡಬೇಕು ಅಂತಂದರೆ ಕೆಮಿಕಲ್ಸನ್ನು ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ಸ್ಗಳನ್ನು ಯೂಸ್ ಮಾಡ್ತೀವಿ, ಅದರಲ್ಲಿ ಇನ್ಸೆಕ್ಟಿಸೈಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಇವೆಲ್ಲವನ್ನು ನಾವು ಗಮನ ಹರಿಸ್ಬೋದಲ್ವಾ. ಸೊ ಕೆಮಿಕಲ್ ಇನ್ಪುಟ್ಟನ್ನು ಸಹ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ವೆನ್ ಇಟ್ ಕಮ್ಸ್ ಟು ದ ಬಯೋಟೆಕ್ನಾಲಜಿ ಆಸ್ಪೆಕ್ಟ್. ಬಯೋಟೆಕ್ನಾಲಜಿ ನಡಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕ್ರಾಪ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದರೆ ಟಿಶ್ಯೂ ಕಲ್ಚರ್ ನಡಿನಲ್ಲಿ ಸಹ ಲಾರ್ಜ್ ಸ್ಕೇಲಲ್ಲಿ ನಾವು ಇವತ್ತು ಪ್ರೊಡಕ್ಷನನ್ನು ಮಾಡ್ಬೋದು. ಜೊತೆಗೆ ಇಲ್ಲಿ ಡಿಸೀಸ್ ಫ್ರೀ ಆಗಿರ್ತಕ್ಕಂಥ ಕಲ್ಚರ್ನೂ ಸಹ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಬಯೋಟೆಕ್ನಾಲಜಿ ಆಸ್ಪೆಕ್ಟನ್ನು ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂತ. ಸೊ ಇದರಿಂದ ನಮ್ಮೊಂದು ಕ್ರಾಪ್ ಪ್ರೊಡಕ್ಟಿವಿಟಿನೂ ಸಹ ಮೇಂಟೈನ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಕೀ ಕಾಂಪೊನೆಂಟ್ಸ್ ಅಂತಂದರೆ ಬಯೋ ಫರ್ಟಿಲೈಸರ್ಸ್ಗಳಾಗಿರ್ಬೋದು ಅಥವಾ ಬಯೋ ಪೆಸ್ಟಿಸೈಡ್ಸ್ಗಳು
ರೈಸ್ಗಳಾಗಿರ್ಬೋದು, ಇವೆಲ್ಲವೂ ಸಹ ಸಾಕಷ್ಟು ಇಂಪ್ಯಾಕ್ಟನ್ನು ಮಾಡುತ್ತೆ. ಹಾಗಾಗಿ ನಾವು ಮೈಕ್ರೋಬ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಆಸ್ಪೆಕ್ಟನ್ನು ಕನ್ಸಿಡರ್ ಮಾಡಬೇಕು ವೆನ್ ಇಟ್ ಕಮ್ಸ್ ಟು ದಿ ಸಾಯಿಲ್ ಪಾರ್ಟ್. ಅಂತಂದರೆ ಸಾಯಿಲ್ ಇವಾಗ ಸರಿಯಾಗಿತ್ತು ಅಂತಂದರೆ ಡೆಫಿನೆಟ್ಲಿ ಒಂದು ಪ್ರೊಡಕ್ಟಿವಿಟಿನ ಎನ್ಶೂರ್ ಮಾಡ್ಬೋದು. ಹಾಗಾಗಿ ಬಯೋಟೆಕ್ನಾಲಜಿ ಮುಖಾಂತರ ಯಾವುದೇ ರೀತಿಯಾಗಿ ಸಾಯಿಲಲ್ಲಿ ಇರತಕ್ಕಂತಹ ಮೈಕ್ರೋಬ್ಸ್ಗಳು ಲಾಸ್ ಆಗದೇ ಇರುವಂತೆ ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದರಿಂದ ನಾವು ಜೀನೋಮ್ ರಿಲೇಟೆಡ್ ಇರತಕ್ಕಂಥ ಗ್ರೋತನ್ನು ಕಾಣಬೇಕು. ಜೀನೋಮ್ ಎಡಿಟಿಂಗ್ ಮಾಡುವಂಥ ಒಂದು ಕ್ರಾಪನ್ನು ಯೂಸ್ ಮಾಡ್ಕೊಳ್ಳೋದಾದರೆ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸನ್ನು ಹೆಚ್ಚು ಬಳಕೆ ಮಾಡ್ಕೊಳ್ಳೋದಾದರೆ ಡ್ರಾಟ್ಗೆ ಸಂಬಂಧಪಟ್ಟಂಥ ಒಂದು ರೆಸಿಲಿಯನ್ಸನ್ನು ತೋರಿಸುತ್ತೆ, ಹೀಟಲ್ಲಿ ಬದಲಾವಣೆ ರೆಸಿಲಿಯನ್ಸನ್ನು ತೋರಿಸುತ್ತೆ, ಸಲಾನಿಟಿ ಆಗಿರ್ಬೋದು, ಪೆಸ್ಟ್ ರಿಲೇಟೆಡ್ ಇರತಕ್ಕಂಥ ಒಂದು ಟಾಲರೆನ್ಸನ್ನು ತೆಗೆದುಕೊಳ್ಳಿಕ್ಕೆ ನಾವು ಟೆಕ್ನಾಲಜಿ ಮುಖಾಂತರ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸಹ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಸ್ಪೆಸಿಫಿಕ್ ಅಡ್ವೈಸನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಇವಾಗ ಭಾರತದಲ್ಲಿ ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ನಾವು ಯಾಕೆ ಫೋಕಸ್ ಮಾಡಬೇಕು? ಸೊ ಪ್ರಸ್ತುತವಾಗಿ ಭಾರತದಲ್ಲಿ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ 51% ಒಂದು ಏರಿಯಾನ ನೋಡೋದಾದರೆ ರೇನ್ ಫೆಡ್ ಏರಿಯಾ ನಡೀಲಿ ನಾವು ಹೆಚ್ಚು ಬೆಳೆಯನ್ನು ಮಾಡ್ತಾ ಇರುವಂಥದ್ದು. ನೆಟ್ ಸೋನ್ ಏರಿಯಾ ಅಂತಲೇ ಕನ್ಸಿಡರ್ ಮಾಡೋದಾದರೆ ರೇನ್ ಫೆಡ್ ಏರಿಯಾದಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಏರಿಯಾ ನಿಯರ್ಲಿ 40% ಅಷ್ಟು ನಮ್ಮ ಒಂದು ಫುಡ್ಗೆ ಸಂಬಂಧಪಟ್ಟಂತೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ಟೋಟಲ್ ಫುಡ್ನ ಒಂದು ಔಟ್ಪುಟ್ ಅಂತಲೇ ಹೇಳುವಂಥದ್ದು. ಸೊ ಈ ಒಂದು ಹಂತದಲ್ಲಿ ರೇನ್ ಫೆಡ್ ಅಗ್ರಿಕಲ್ಚರ್ ಜಾಸ್ತಿ ಇರೋದ್ರಿಂದ ಈ ಒಂದು ಇಶ್ಯೂ ನಾವು ಡೀಪಾಗಿ ಅಬ್ಸರ್ವ್ ಮಾಡಿದ್ದೇ ಆದರೆ ಪ್ರಸ್ತುತವಾಗಿ ಕ್ಲೈಮೇಟ್ ಸ್ಟ್ರೆಸ್ ಇಂಪ್ಯಾಕ್ಟ್ ಆಗುತ್ತೆ, ವಲ್ನರಾಬಿಲಿಟಿ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ಸಹ ನೋಡ್ತಾ ಇದ್ವಿ. ಹಾಗಾಗಿ ಒಂದು ಕನ್ವೆನ್ಷನಲ್ ಫಾರ್ಮಿಂಗ್ ಮೆಥಡ್ ಇವಾಗ ಇನ್ಸಫಿಷಿಯನ್ಸಿಯನ್ನು ತೋರಿಸುತ್ತೆ ಬಿಕಾಸ್ ಆಫ್ ಕ್ಲೈಮೇಟ್ ಸ್ಟ್ರೆಸ್ಸಸ್ ಅನ್ನುವಂಥದ್ದನ್ನೇ ನೋಡ್ಬೋದು. ಪ್ರೊಡಕ್ಟಿವಿಟಿನ ನಾವು ಎನ್ಶೂರ್ ಮಾಡಬೇಕು ಮತ್ತು ಎನ್ವಿರಾನ್ಮೆಂಟಲಿ ಸಹ ಒಂದು ಸಸ್ಟೈನಬಿಲಿಟಿನ ತೋರಿಸಬೇಕು ಅನ್ನೋಂಥ ಒಂದು ಕ್ವಶನ್ ಮಾರ್ಕನ್ನು ಆಥರ್ ಅವರು ಹಾಕ್ತಾ ಇದ್ದಾರೆ. ಇಲ್ಲಿ ಭಾರತದ ಒಂದು ಸ್ಟೇಟಸನ್ನು ನೋಡೋದಾದರೆ 2011ರಲ್ಲಿ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡಿರುವಂಥದ್ದು. ಸೊ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಒಂದು ಲಾಂಚ್ ಮಾಡಿರುವಂತಹ ಆಸ್ಪೆಕ್ಟ್ ಅಂತಲೇ ನೋಡೋದಾದರೆ ನ್ಯಾಷನಲ್ ಇನೋವೇಷನ್ ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ ಅನ್ನುವಂಥದ್ದಾಗಿ ಕಾಣ್ಬೋದು. ಇಲ್ಲಿ ಪ್ರಸ್ತುತವಾಗಿ ಕ್ಲೈಮೇಟ್ ರೆಸಿಲಿಯೆಂಟ್ ಪ್ರಾಕ್ಟೀಸಸನ್ನು ಸಾಕಷ್ಟು ಹಳ್ಳಿಗಳಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ರೈಸ್ ಇಂಟೆನ್ಸಿಫಿಕೇಷನ್ ಜಾಸ್ತಿ ಇರುತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡೋದು. ಯಾವ ಏರಿಯಾದಲ್ಲಿ ನಾವು ರೈಸನ್ನು ಬೆಳವಣಿಗೆ ಮಾಡ್ತೇವೆ ಅಥವಾ ಹೆಚ್ಚು ನೀರನ್ನು ಯೂಸ್ ಮಾಡ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಸಸ್ಟೈನೇಬಲ್ ಪ್ರಾಕ್ಟೀಸನ್ನು ಮಾಡೋದು. ರೈಸ್ ಇಂಟೆನ್ಸಿಫಿಕೇಷನ್ಸನ್ನು ನಾವು ಕಡಿಮೆ ವಾಟರ್ ಕನ್ಸ್ಯೂಮ್ ಮಾಡೋದ್ರ ಮುಖಾಂತರ ಹೇಗೆ ಎನ್ಶೂರ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಹಾಗೂ ವೀಟ್ ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಝೀರೋ ಟಿಲ್ ಪ್ರಾಕ್ಟೀಸನ್ನು ಮಾಡುವಂಥದ್ದಾಗಲಿ, ಡೈರೆಕ್ಟ್ ಸೀಡಿಂಗನ್ನು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು. ರೈಸ್ ಅಂತ ಬಂದಾಗ ಡೈರೆಕ್ಟ್ ಸೀಡಿಂಗ್ ಮಾಡೋದ್ರಿಂದ ಸಾಕಷ್ಟು ಪ್ರೊಸೆಸ್ಸು ಈಸಿ ಆಗ್ತಾ ಇರೋದನ್ನು ನೋಡ್ಬೋದು. ಕ್ಲೈಮೇಟ್ ಟಾಲರೆಂಟ್ ಕ್ರಾಪ್ ವೆರೈಟೀಸನ್ನು ಸಹ ನಾವು ಹೆಚ್ಚು ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರೋಗ್ರಾಮನ್ನು ತಂದಿರುವಂಥದ್ದಾಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಒಂದು ರೇನ್ ಫೆಡ್ ಏರಿಯಾನ ಫೋಕಸ್ ಮಾಡೋದ್ರ ಮುಖಾಂತರ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ಬೋದು. ಇಲ್ಲಿ ಒಂದು ಸಾಯಿಲ್ ಹೆಲ್ತ್ಗೆ ಸಂಬಂಧಿಸಿದ ಫೋಕಸ್ ಮಾಡೋದಾಗಲಿ, ವಾಟರ್ ಎಫಿಷಿಯನ್ಸಿ ಆಗಿರ್ಬೋದು, ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಒಂದು ಫಾರ್ಮಿಂಗನ್ನು ಮಾಡುವಂಥದ್ದಾಗಲಿ. ಸೊ ಇಲ್ಲಿ ನಾವು ಟೆಕ್ನಾಲಜಿನ ಹೆಚ್ಚು ಯೂಸ್ ಮಾಡ್ಕೋಬೇಕು. ಪ್ರೈವೇಟ್ ಸೆಕ್ಟರ್ನ ಒಂದು ಪಾರ್ಟಿಸಿಪೇಷನ್ ಅಥವಾ ಇನ್ಪುಟನ್ನು ಸಹ ನಾವಿಲ್ಲಿ ತೆಗೆದುಕೊಳ್ಬೇಕು ವೆನ್ ಇಟ್ ಕಮ್ಸ್ ಟು ದಿ ಸಾಯಿಲ್ ಹೆಲ್ತ್ ಅನ್ನುವಂತಹ ಆಸ್ಪೆಕ್ಟನ್ನು ಕಾಣ್ಬೋದು. ಯಾಕಿದೆ ನೀಡಿದೆ ಅಂದರೆ ಡೆಫಿನೆಟ್ಲಿ ಕ್ಲೈಮೇಟ್ ಇಶ್ಯೂಸ್ ಜಾಸ್ತಿ ಇರೋದ್ರಿಂದ. ಸೊ ಇಲ್ಲಿ ಆಥರ್ ಅವರು ಹೇಳ್ತಾ ಇರೋದು ಒಂದು ಪಾಲಿಸಿಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಬಯೋ E3 ಪಾಲಿಸಿಯನ್ನು ತರಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಕೇಳ್ಬೋದು ಪ್ರಿಲಿಮ್ಸಲ್ಲಿ ಬಯೋ E3 ಪಾಲಿಸಿ ಅಂತಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆನ್ಸ್ ಏನಿದೆ. ಇಲ್ಲಿ ಬಯೋ ಅಂತಂದರೆ ಬಯೋಟೆಕ್ನಾಲಜಿಯನ್ನು ರಿಫ್ಲೆಕ್ಟ್ ಮಾಡೋದ್ರ ಮುಖಾಂತರ ಈ ಬಯೋಟೆಕ್ನಾಲಜಿಯನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ವೆನ್ ಇಟ್ ಕಮ್ಸ್ ಟು ದಿ ಎಕಾನಮಿ ಪಾರ್ಟ್, ಎನ್ವಿರಾನ್ಮೆಂಟ್ ಪಾರ್ಟ್ ಹಾಗೂ ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ. ಸೊ ಬಯೋಟೆಕ್ನಾಲಜಿ ಒಂದು ಇಂಪಾರ್ಟೆನ್ಸನ್ನು ನ್ಯಾಷನಲ್ ಲೆವೆಲಲ್ಲಿ ಒಂದು ಬಯೋಟೆಕ್ನಾಲಜಿ ರಿಲೇಟೆಡ್ ಇರತಕ್ಕಂಥ ಪಾಲಿಸಿಯನ್ನು ತರುವಂಥದ್ದು. ಸೊ ಇದರಿಂದ ನಾವು ಎಕನಾಮಿಕ್ ಗ್ರೋತನ್ನು ಕಾಣ್ಬೋದು, ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿಯನ್ನು ಕಾಣ್ಬೋದು, ಹಾಗೂ ಎಂಪ್ಲಾಯ್ಮೆಂಟ್ ಕಂಡೀಷನ್ಸನ್ನು ಸಹ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ಟೆಕ್ನಾಲಜಿ ಮುಖಾಂತರ ಕ್ಲೈಮೇಟ್ ಆ್ಯಕ್ಷನ್, ಸಸ್ಟೈನೇಬಲ್ ಅಗ್ರಿಕಲ್ಚರ್ ಮತ್ತು ಹೆಲ್ತ್ ಆ್ಯಂಡ್ ಇಂಡಸ್ಟ್ರಿಯಲ್ ಇನೋವೇಷನ್ಸನ್ನು ಸಹ ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ನಾವು ಚೇಂಜಸನ್ನು ಯಾಕೆ ಮಾಡಬೇಕು ಅಥವಾ ಟೆಕ್ನಾಲಜಿನ ಯಾಕೆ ಯೂಸ್ ಮಾಡ್ಕೋಬೇಕು ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಇದನ್ನು ಕನೆಕ್ಟ್ ಮಾಡೋದು. ಬಿಕಾಸ್ ಟೆಕ್ನಾಲಜಿನ ಯೂಸ್ ಮಾಡೋದ್ರ ಮುಖಾಂತರ, ಅದರಲ್ಲೂ ಬಯೋಟೆಕ್ನಾಲಜಿನ ಯೂಸ್ ಮಾಡೋದ್ರ ಮುಖಾಂತರ ನಾವು ಸಾಕಷ್ಟು ಎಕನಾಮಿಕ್ ಆಸ್ಪೆಕ್ಟ್ಸನ್ನು ಮಾಡೋದು. ಬಯೋಫ್ಯೂಯಲ್ಸ್, ಬಯೋಪ್ಲಾಸ್ಟಿಕ್ಸ್, ಎಂಜೈಮ್ಸ್ ಇವುಗಳ ಒಂದು ಬಳಕೆಯ ಮುಖಾಂತರ ನಾವು ಆರ್ಥಿಕವಾಗಿಯೂ ಸಹ ಡೆವಲಪ್ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ಎನ್ವಿರಾನ್ಮೆಂಟಲಿ ಸಸ್ಟೈನಬಿಲಿಟಿನೂ ಸಹ ಎನ್ಶೂರ್ ಮಾಡ್ಬೋದು. ಬಯೋ ಮ್ಯಾನುಫ್ಯಾಕ್ಚರಿಂಗ್, ಬಯೋ ಎಕನಾಮಿ ಎಕ್ಸ್ಪಾನ್ಷನ್ಗೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಈ ಒಂದು ಟೆಕ್ನಾಲಜಿ ಸಹಕಾರಿ ಆಗುತ್ತೆ, ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಬಯೋ E3 ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಡೈಮೆನ್ಷನನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು.
ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಟೊಬ್ಯಾಕೋ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಬೋದು ಅಂತ ಕೇಳಿದರೆ, ಒಂದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಇದೆ, ಡೈರೆಕ್ಟ್ ಟ್ಯಾಕ್ಸ್ ಇದೆ, ಸಿನ್ ಟ್ಯಾಕ್ಸ್ ಹಾಗೂ ವೆಲ್ತ್ ಟ್ಯಾಕ್ಸ್ ಅಂತ 4 ಆಪ್ಷನ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.